ಕಾಂಗ್ರೆಸ್ 100% ಹೊಡೆದೋಗುತ್ತೆ. ಅಲ್ಲಿ ಅಧಿಕಾರಕ್ಕೋಸ್ಕರ ಕುರ್ಚಿಗೋಸ್ಕರ ಪೈಪೋಟಿ ಮೊದಲಿಂದ ನಿರಂತರವಾಗಿದೆ. ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಇಲ್ಲ ಅಂತಲ್ಲ. ಅವ್ರು ಏನು ಮಾತಾಡ್ತಾರೆ ಬಿ ಜೆ ಪಿ ಅವ್ರ ಮನೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ಮನೆ ಸರಿ ಇದೆ. ಕೆಲವರು ಸಿದ್ದರಾಮಯ್ಯನವರು ಶೇರಿಂಗ್ ಆಗಿದೆ, ಪವರ್ ಶೇರಿಂಗ್ ಆಗಿದೆ ಅಂತಾರೆ, ಇನ್ನು ಕೆಲವರು ಇಲ್ಲ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಮೌನವಾಗಿದ್ದು ಮುಂದಿನ 2028 ವಿಧಾನಸಭೆ ಚುನಾವಣೆ ನನ್ನೇ ನೇತೃತ್ವದಲ್ಲಿ ಅಂತ ಹೇಳ್ತಾರೆ. ಕೆಲವರು ಸಚಿವರುಗಳು ಏನು ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ ಈ ರೀತಿ ಸಮಾಜಗಳಲ್ಲಿ ಸಂಘರ್ಷ ಆಗ್ತದೆ. 100% ಕಾಂಗ್ರೆಸ್ ಹೊಡೆದ ಮನೆ. ಮುಖ್ಯಮಂತ್ರಿ ಕುರ್ಚಿ ಕೆಲವರು ಖಾಲಿ ಇಲ್ಲ ಅಂತ ಹೇಳ್ತಾರೆ, ಕೆಲವರು ಟಬಲ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ಸು ಬಹುಶಃ ನನಗೆ ಹೇಳಿದೆ, ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಂಗೆ ರಾಜಕೀಯವಾಗಿ ಸಂಚಲನ ಆಯಿತು, ಕರ್ನಾಟಕದಲ್ಲಿ ಅದೇ ರೀತಿ 100% ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅವನಿಗೆ ಹೇಳ, ನಾನು ಸುಮ್ಮನೆ ಯಾರ್ಯಾರಿಗೆಲ್ಲ ಉತ್ತರ ಕೊಡೋಕ್ಕೆ ಸಾಧ್ಯವಿಲ್ಲ. ಅವರು ಕಾಂಗ್ರೆಸ್ ಹೊಡೆದ ಮನೆ. 100% ಈ ಸರ್ಕಾರ ಪತನ ಆಗುತ್ತೆ. ಅದಕ್ಕೆ ಕುರ್ಚಿಗೋಸ್ಕರ ಕಚ್ಚಾಟ ಹೊಡೆದಾಟ ಮಾಡಿ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದಾಗ ಕಪ್ಪು ಸಾಸಲ್ಲಿ ಹೊಡೆದಾಡಿದ್ರು. 100% ಈ ಕಾಂಗ್ರೆಸ್ನಲ್ಲಿ ಅದೇ ಪರಿಸ್ಥಿತಿ ಬರುತ್ತೆ. ಅಲ್ಲ, ಹೇಳ್ತಿಲ್ಲ. ಕೆಲವರು ಮುಖ್ಯಮಂತ್ರಿ ಅಂತೇಳಿ, ಕೆಲವರು ಇಲ್ಲ ಅಂತ ಹೇಳಿದ್ರೆ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ. ಬಹುಶಃ ಕಾಂಗ್ರೆಸ್ಸೇ ಹೊಡೆದೋಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ 100% ಹೊಡೆದೋಗುತ್ತೆ. ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಹಿಂದುತ್ವ ಮೊದಲೇ ಅಲ್ಪಸಂಖ್ಯಾತರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಈಗ ನಾನು ಹುಟ್ಟಿದ್ದು ಹಿಂದೂ ಧರ್ಮ, ಸಾಯೋದು ಹಿಂದೂ ಧರ್ಮ ಸಾಹಿತಿ ಅಂತ ಹೇಳಿದ್ರೆ ಇದರ ಅರ್ಥನೇ ಬೇರೆ ಕೊಡುತ್ತೆ. ಕಾದು ನೋಡಿ, ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಡಿಸೆಂಬರ್ ಒಳಗಡೆ ಆಗ್ತಾರೆ ಮುಖ್ಯಮಂತ್ರಿ. ನೋಡೋಣ, ಹೊಡೆದ ಮನೆ ಯಾವ ಸಂದರ್ಭದಲ್ಲಿ ಕಚ್ಚಾಟ ಆಗುತ್ತೆ. 100% ಕಾಂಗ್ರೆಸ್ ಹೊಡೆದು ಹೋಗುತ್ತೆ, ಸರ್ಕಾರನೂ ಪತನ ಆಗುತ್ತೆ. ನನಗೆ ಗೊತ್ತಿಲ್ಲ ಅದು ಯಾವ ಅರ್ಥದಲ್ಲಿ ಕೊಟ್ಟಿದ್ರು ಏನೋ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಡೋದು ನಾವು ಖಂಡಿಸ್ತೀವಿ. ಇದ್ರ ಜೊತೆಗೆ ಭಾಳ ಪ್ರಮುಖವಾದ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ವೀರಶೈವ ಲಿಂಗಾಯತ ಮುಖಂಡಗಳಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲ ಒಂದು ಕಡೆ ನಮ್ಮ ಸಮಾಜ, ನಾವ್ಯಾರು ಬರೀ SC ST ಬ್ಯಾಕ್ವರ್ಡ್ ವಿರೋಧಿಗಳಲ್ಲ. ರಾಜಕಾರಣಕ್ಕೆ ಎಲ್ಲ ಸಮಾಜದ ಮತಗಳು ಬೇಕು. ಎಲ್ಲ ಸಮಾಜಗಳಿಂದ ನಾವು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದು, ನಾವೆಲ್ಲ ಅಧಿಕಾರ ಹೊನ್ನಾಳಿ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ಎಲ್ಲ ಸಮಾಜಗಳಿಂದ ನಾನು 3 ಬಾರಿ ಶಾಸಕರಾಗಿದ್ದೀನಿ. ಆದರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಕೆಲವು ದುಷ್ಟ ಶಕ್ತಿಗಳು ನೋಡಿ. ಈಗ ಆಲಮತ ಸಮಾಜ ಸಮಾವೇಶ ಮಾಡ್ತಾರೆ, ತಪ್ಪ ಅದು. ಬ್ರಾಹ್ಮಣರು ಸಮಾವೇಶ ಮಾಡ್ತಾರೆ, ತಪ್ಪ ಅದು. ಬೇರೆ ಬೇರೆ ಸಮಾಜಗಳು ಹೋಗ್ತಿದ್ದ ಸಮಾವೇಶ ಮಾಡ್ತಾರೆ, ತಪ್ಪ. ಯಾವುದೂ ತಪ್ಪಲ್ಲ. ಎಲ್ಲ ಒಂದು ಕಡೆ ವೀರಶೈವ ಲಿಂಗಾಯತರನ್ನ ಹೊಡಿಬೇಕಂತ ಹೇಳಿ ಕೆಲವು ದುಷ್ಟ ಶಕ್ತಿಗಳು ಷಡ್ಯಂತ್ರ ಮಾಡ್ತಿದ್ದಾರೆ.